ನೋಡಿ ಅಲ್ಲಿರುವಂಥ ಗರುಡಗಂಬನೂ ಅಷ್ಟೇ, ಅದಕ್ಕೂ ತುಂಬ ವಿಶೇಷವಾಗಿದೆ. ಆ ಗರುಡಗಂಬದ ಮುಂದೆ ಯಾರು ನಿಂತು ಅಲ್ಲಿ ಭಗವಂತನಲ್ಲಿ ಬೇಡಿಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡ್ರೆ ಖಂಡಿತವಾಗಿ ಆ ಭಗವಂತ ಬಗೆಹರಿಸ್ತಾನೆ ಸರ್. ಒಂದು ಟೈಮಲ್ಲಿ ತುಂಬ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ ಈ ಭಗವಂತನ ಸೇವೆ ಮಾಡಿದ್ರಿಂದ, ಆಮೇಲೆ ಈ ದೇವಸ್ಥಾನವನ್ನು ಇದು ಮಾಡಿದ್ರಿಂದ ನಮ್ಮ ತಂದೆಯವರು, ಆಮೇಲೆ ಇನ್ನೂ ಕೆಲವಾದಂಥ ನಮ್ಮ ಗ್ರಾಮದವರು, ಮುಖಂಡರುಗಳು, ಈಗಿರುವಂಥ ನಮ್ಮ ವರದರಾಜು ಅಧ್ಯಕ್ಷರಾದಂಥವರು ಇದನ್ನೆಲ್ಲ ಮತ್ತೆ ಜೀರ್ಣೋದ್ಧಾರ ಮಾಡಿ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದು ಈ ಭಗವಂತನಲ್ಲಿ ಏನೇ ಬೇಡ್ಕೊಂಡು ಹೋದ್ರು 100ಕ್ಕೆ 100 ಸತ್ಯವಾಗಿ ನೆರವೇರುವಂಥ ಜಾಗ. ಬಂದು ಒಮ್ಮೆ ದರ್ಶನ ಮಾಡ್ಕೊಂಡೋಗ್ರಿ, ನಮಗೂ ಎಲ್ಲ ಒಳ್ಳೆಯದಾಗಿದೆ. ಯಪ್ಪ ನಮ್ಮದಾಗ್ಲಿಂದನೇ ನಮಗೆಲ್ಲ ಕೈಗೂಡ್ಕೊಂಡು ಬಂದಿದೆ. ಅದರಿಂದ ಎಲ್ಲ ಬಂದು ದರ್ಶನ ಮಾಡ್ಕೊಂಡೋಗ್ರಿ. 125 ವರ್ಷ ಇತಿಹಾಸ ಇದೆ ಅಂತಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಹಿರಿಯರು ಹೇಳೋ ಅಂಥದ್ದು. ಮತ್ತು ಇದೆಲ್ಲ ಮುಚ್ಚೋಗಿ ಎಲ್ಲ ಇದು ಮಾಡಿ ಪುನರ್ಜೀರ್ಣೋದ್ಧಾರ ಮಾಡಿರೋದು 92 ಅಲ್ಲಿ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ಕಾಶಿ ವಿಶ್ವನಾಥ ಸ್ವಾಮಿ ಎಲ್ಲ ರೀತಿಯಲ್ಲೂ ಸಹ ಭಕ್ತರ ಅಭಿಷ್ಟಗಳೇನಿದೆ ಅದನ್ನೆಲ್ಲ ಈಡೇರಿಸ್ಕೊಂಡು ಬಂದಿದ್ದಾನೆ. ಹಾಗಾಗಿ ಎಲ್ಲ ಭಕ್ತಾದಿಗಳೂ ಸಹ ಅಂದರೆ ಪ್ರದೋಷ ಕಾಲ ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು, ಮತ್ತು ನಾಡಿ ಜ್ಯೋತಿಷನೂ ಬಹಳ ವಿಶೇಷವಾಗಿರುವಂಥದ್ದು. ಯಾರೇ ಬಂದರೂ ಆ ಭಗವಂತ ಇಲ್ಲಿ ಖಂಡಿತವಾಗ್ಲೂ ಕೈ ಹಿಡಿಸಿ ನಡೆಸುವಂಥದ್ದಾಗತ್ತೆ. ಈಶ್ವರ ದೇವಸ್ಥಾನ ಇದರ ಮೂಲಕರ್ತರು ಬಂದು ಹಾಲ್ಮುನಿಯಪ್ಪ ಅನ್ನೋರು. ಈಗ ಎಲ್ಲ ಧರ್ಮದರ್ಶಿಗಳೆಲ್ಲ ಸೇರಿಕೊಂಡು ಮುಂದುವರಿಸ್ಕೊಳ್ತಾ ಬರ್ತಾ ಇದ್ದಾರೆ. ತುಂಬ ಸಂತೋಷ. ಇಲ್ಲಿ ತುಂಬ ಪವಾಡಗಳು ನಡೆಯುತ್ತೆ. ಬಂದು ಒಮ್ಮೆ ದರ್ಶನ ಮಾಡ್ಕೊಂಡೋಗ್ರಿ, ನಮಗೂ ಎಲ್ಲ ಒಳ್ಳೆಯದಾಗಿದೆ. ಯಪ್ಪ ನಮ್ಮದಾಗ್ಲಿಂದನೇ ನಮಗೆಲ್ಲ ಕೈಗೂಡ್ಕೊಂಡು ಬಂದಿದೆ. ಅದರಿಂದ ಎಲ್ಲ ಬಂದು ದರ್ಶನ ಮಾಡ್ಕೊಂಡೋಗ್ರಿ. ಇಲ್ಲ, ನಮ್ಮ ಮಾವನವರು ಕನಸಿನಲ್ಲಿ ಬಂದು ಹೇಳಿರೋದು ಈ ಸ್ವಾಮಿ, ನಾನು ಇಲ್ಲಿದ್ದೀನಿ, ನನ್ನನ್ನು ಜೀರ್ಣೋದ್ಧಾರ ಮಾಡು ಅಂತ. ಅವರು ಅದೇ ರೀತಿ ಅವರು ಯಾವ ಥರ ಬಂದು ಕನಸಲ್ಲಿ ಹೇಳ್ತಾ ಇದ್ರು, ಅದೇ ಥರ ನನ್ನ ಮಾವನವರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ನಮಗೆ ತುಂಬಾ ದೇವರು ಎಲ್ಲ ಥರ ಕೈಗೂಡು ಕೊಟ್ಟಿದ್ದಾನೆ. ಅದರಿಂದ ನಾನು ತುಂಬ ನಂಬುತ್ತೀನಿ ಕಾಶಿ ವಿಶ್ವನಾಥೇಶ್ವರನ. ಸುಮಾರು ಜನ ಕರ್ನಾಟಕದಲ್ಲಿ ಕಂಕಣ ಅಂದರೆ ಮದುವೆ ಆಗದಿರೋರಿದ್ದಾರೆ. ಸೊ ಇಲ್ಲಿ ಬಂದವ್ರಿಗೆ ಮದುವೆ ಆಗುತ್ತೆ ಅಂತೀರಾ ನಿಮ್ಮ ಪ್ರಕಾರ? ಆಗುತ್ತೆ ಸರ್. ದೇವರು ಇದ್ದಾನೆ ಅಂದಮೇಲೆ ಎಲ್ಲ ರೀತಿಯೂ ಒಂದ್ಗೂಡುತ್ತೆ. ದೇವರು ಇದ್ದಾನೆ ಅಂದಮೇಲೆ ಅದು ಎಲ್ಲ ರೀತಿಯೂ ಒಂದ್ಗೂಡು ಕೊಡ್ತಾನೆ. ಅದನ್ನು ನಂಬಬೇಕು, ದೇವ್ರನ್ನ ನಂಬಿ ಬರಬೇಕು. ತೀರ್ಥ ಸ್ನಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ಮಾಡ್ಕೊಂಡು ಹೋಗ್ರಿ, ಎಲ್ಲ ಒಳ್ಳೇದು, ಎಲ್ಲ ರೀತಿಲೂ ಒಳ್ಳೇದಾಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಅಂದ್ರೆ ವಿಶೇಷತೆ ಏನಿರುತ್ತೆ ದೇವಸ್ಥಾನದಲ್ಲಿ? ಇಲ್ಲ, ವಿಶೇಷತೆ ತುಂಬಾನೇ ಇದೆ ಸರ್, ಬಂದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಇದು ತುಂಬ ಪುರಾತನ ಕಾಲವಾದಂಥ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ. ಇದು ಸುಮಾರು ನನಗೆ ಗೊತ್ತಿರೋ ಪ್ರಕಾರವಾಗಿ, ನಮ್ಮ ಹಿರಿಯರು ಹೇಳೋ ಪ್ರಕಾರವಾಗಿ 825 ವರ್ಷ ಇತಿಹಾಸ ಇದೆ ಅಂತಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಹಿರಿಯರು ಹೇಳೋ ಅಂಥದ್ದು. ಮತ್ತು ಇದೆಲ್ಲ ಮುಚ್ಚೋಗಿ ಎಲ್ಲ ಇದು ಮಾಡಿ ಪುನರ್ಜೀರ್ಣೋದ್ಧಾರ ಮಾಡಿರೋದು 92 ಅಲ್ಲಿ, 92ರಲ್ಲಿ ಪುನರ್ಜೀರ್ಣೋದ್ಧಾರವನ್ನು ಮಾಡಿ ಇದನ್ನು ಮಾಡ್ಕೊಂಡು ಬಂದಿರೋದು. ಈ ಗ್ರಾಮದವರು, ಸುತ್ತಮುತ್ತ ಗ್ರಾಮದವರೆಲ್ಲ ಸಹಕಾರದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇರೋ ಅಂಥದ್ದು ಸರ್. ಸರ್, ಇಲ್ಲಿಗೆ ಬಂದಮೇಲೆ ಎಷ್ಟು ಒಳ್ಳೆಯದಾಗಿದೆ ಒಂದು ಉದಾಹರಣೆ ಹೇಳ್ಬೋದು ಸರ್? ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ಈ ಭಗವಂತನ ಸೇವೆ, ಈ ದೇವಸ್ಥಾನವನ್ನು ಪುನರ್ಜೀರ್ಣೋದ್ಧಾರ ಮಾಡಿದ ಮೇಲೆ ನಾವು ಒಂದು ಟೈಮಲ್ಲಿ ತುಂಬ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ ಈ ಭಗವಂತನ ಸೇವೆ ಮಾಡಿದ್ರಿಂದ, ಆಮೇಲೆ ಈ ದೇವಸ್ಥಾನವನ್ನು ಇದು ಮಾಡಿದ್ರಿಂದ ನಮ್ಮ ತಂದೆಯವರು, ಆಮೇಲೆ ಇನ್ನೂ ಕೆಲವಾದಂಥ ನಮ್ಮ ಗ್ರಾಮದವರು, ಮುಖಂಡರುಗಳು, ಈಗಿರುವಂಥ ನಮ್ಮ ವರದರಾಜು ಅಧ್ಯಕ್ಷರಾದಂಥವರು ಇದನ್ನೆಲ್ಲ ಮತ್ತೆ ಜೀರ್ಣೋದ್ಧಾರ ಮಾಡಿ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದು ಈ ಭಗವಂತನಲ್ಲಿ ಏನೇ ಬೇಡ್ಕೊಂಡು ಹೋದ್ರು 100ಕ್ಕೆ 100 ಸತ್ಯವಾಗಿ ನೆರವೇರುವಂಥ ಜಾಗ. ಆಮೇಲೆ ಒಂದು ಮದುವೆ ಇರ್ಬೋದು, ಒಂದು ಸಂತಾನ ಇರ್ಬೋದು, ಆಮೇಲೆ ಮನೆ ಕಟ್ಟೋ ವಿಚಾರ ಇರ್ಬೋದು, ಮತ್ತೊಂದು ಮಗದೊಂದು ಏನೇ ಇದ್ರೂ ಇಲ್ಲಿ ನೆರವೇರುವಂಥ ಜಾಗ ಸರ್. ಸರ್, ಈಗ ಸುಮಾರು ಜನ ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆಯಲ್ಲಿ ಇರ್ತಾರೆ. ಸೊ ಇಲ್ಲಿ ಬಂದವರು ಸೊಲ್ಯೂಷನ್ ಖಂಡಿತವಾಗಿ 100ಕ್ಕೆ 100% ಇಲ್ಲಿ ಬಂದರೆ ಈ ಭಗವಂತನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಒಂದು ಭಗವಂತನ ದರ್ಶನವನ್ನು ಮಾಡ್ಕೊಂಡೋದ್ರೆ ಖಂಡಿತವಾಗಿ ಅವ್ರಿಗೆ ಒಳ್ಳೆಯದಾಗುತ್ತೆ ಸರ್. ಸರ್, ಈಗ ವಿಶೇಷವಾಗಿ ಶಿವರಾತ್ರಿ ಇದೆ. ಈ ವಿಶೇಷವಾಗಿ ಇಲ್ಲಿ ಶಿವರಾತ್ರಿ ಮತ್ತೆ ಪುನರ್ಜೀರ್ಣೋದ್ಧಾರ ಆದಮೇಲೆ, ಈ ದೇವಸ್ಥಾನವನ್ನು ಇದು ಆದಮೇಲೆ ಶಿವರಾತ್ರಿ ಜಾಗರಣೆ ಪ್ರಯುಕ್ತವಾಗಿ ಅಂತಂದ್ಬಿಟ್ಟು ಅವತ್ತಿನ ಕಾಲದಿಂದನೂ ನಡ್ಕೊಂಡು ಬರ್ತಾ ಇತ್ತು. ಈಗ ಇತ್ತೀಚೆಗೆ ಒಂದು 10-12 ವರ್ಷಗಳಿಂದ ಮತ್ತೆ ತುಂಬ ವಿಜೃಂಭಣೆಯಾಗಿ, ಮುಂಚೆ ಏನು ಮಾಡ್ತಾ ಇದ್ರಂತಲ್ಲ ಈ ಊರು ಗ್ರಾಮಸ್ಥರು ಮಾಡ್ತಾ ಇದ್ರಲ್ವ, ಅವರಿಂದ ಮತ್ತೆ ನಮ್ಮ ಅಧ್ಯಕ್ಷರಾದ ವರದರಾಜ್ ಅವ್ರು ಮಾಡ್ತಾ ಇದ್ದಾರಲ್ಲ, ಈಗ ತುಂಬ ವಿಶೇಷವಾಗಿ ನಡೀತಾ ಇದೆ. ಆಮೇಲೆ ಇಲ್ಲಿ ಏನು ಅಂತಂದರೆ ಇವತ್ತು ರಾತ್ರಿ ಜಾಗರಣೆ ಆಗಿ ನಾಳೆ ಬೆಳಗ್ಗೆ ಒಂದು 6:45 ಗಂಟೆ 6 ಗಂಟೆ 45 ನಿಮಿಷ ಸಮಯದಲ್ಲಿ ಸೂರ್ಯನ ಕಿರಣ ಆ ಶಿವನ ಈ ಹಣೆ ಮೇಲೆ 3ನೇ ಕಣ್ಣು ಮೇಲೆ ಬೀಳುತ್ತೆ. ಈ ದೇವಸ್ಥಾನದ ವಿಶೇಷ ಇದೆ. ಇಲ್ಲಿಂದ ನೋಡಿ ಇಷ್ಟೆಲ್ಲ ನಾವು ಕವರ್ ಮಾಡಿದ್ರೂ
ಒಂದು ದಾರಿ ರೋಡ್ ಮಧ್ಯ ಬಿದ್ದಂಥ ಸೂರ್ಯಕಿರಣ ಇಲ್ಲಿ ಬಂದು ಬೀಳುತ್ತೆ ಸರ್. ನಾವು ನಾಳೆ 6:45 ಬೇಕಾದರೆ ಅದನ್ನು ನಾವು ಕೂಲಂಕುಷವಾಗಿ ನೋಡಬಹುದು, ಯಾರು ಬೇಕಾದರೂ. ಏನಂದರೆ ಇಲ್ಲಿ ಆ ಒಂದು ಸೂರ್ಯಕಿರಣ ಬೀಳೋದ್ರಿಂದ ಭಗವಂತ ಆ ಕ್ಷಣದಲ್ಲಿ ಬಂದಿದ್ದಾನೆ, ಆ ಶಿವ, ಆ ಕಾಶಿ ವಿಶ್ವನಾಥ ಸ್ವಾಮಿ ಇಲ್ಲಿ ಬಂದಿದ್ದಾನೆ. ಇಲ್ಲೊಂದೊಂದು ಮರ ಇರ್ಬೋದು, ಇಲ್ಲೊಂದೊಂದು ಎಲ್ಲ ಪ್ರತಿಯೊಂದಕ್ಕೆ ಅದರದೇ ಆದಂಥ ಪವಿತ್ರತೆ ಇದೆ, ಅದರದೇ ಆದಂಥ ಇದಿದೆ ನೋಡಿ. ಅಲ್ಲಿರುವಂಥ ಗರುಡಗಂಬನೂ ಅಷ್ಟೇ, ಅದಕ್ಕೂ ತುಂಬ ವಿಶೇಷವಾಗಿದೆ. ಆ ಗರುಡಗಂಬದ ಮುಂದೆ ಯಾರು ನಿಂತು ಅಲ್ಲಿ ಭಗವಂತನಲ್ಲಿ ಬೇಡಿಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬೇಡಿಕೊಂಡ್ರೆ ಖಂಡಿತವಾಗಿ ಆ ಭಗವಂತ ಬಗೆಹರಿಸ್ತಾನೆ ಸರ್. ಇಲ್ಲಿ ಮೂಲವಾಗಿ ಇರುವಂಥದ್ದು ಆ ಶಿವಲಿಂಗ, ಮೂಲಲಿಂಗ ಒಂದು ನೋಡಿ. ಎಲ್ಲ ಕಡೆ ಲಿಂಗನೂ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಇಲ್ಲಿ ಆ ಶಿವಲಿಂಗದ ಈ ಹಣೆ ಮೇಲೆ ತ್ರಿಶೂಲಾಕಾರವಾಗಿದೆ, ಬಾಣದ ಗುರುತಿದೆ. ನೀವು ಎಲ್ಲ ಕಡೆನೂ ಶಿವನ ದೇವಸ್ಥಾನಕ್ಕೆ ಹೋಗಿ ನೋಡಿ, ತುಂಬ ವಿಶೇಷವಾಗಿದೆ. ಇಲ್ಲಿ ಬಂದು ಯಾರೇ ಸಂಕಲ್ಪ ಮಾಡಿದ್ರೂ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಸರ್. ಪೂರ್ವಕಾಲದ ದೇವಸ್ಥಾನ ಇದು, ತುಂಬ ಪ್ರಸಿದ್ಧವಾದ ದೇವಸ್ಥಾನ, ಭಾಳ ಜನಗಳಿಗೆ ಒಳ್ಳೆಯದಾಗಿದೆ. ತುಂಬ ದೂರುಗಳಿಂದ ಜನ ಬರ್ತಾಯಿದ್ದಾರೆ ಇಲ್ಲಿಗೆ. ಒಳ್ಳೇದಾಗ್ತಾ ಇರೋ ಕಾರಣಕ್ಕೆ ಮತ್ತು ಜನಗಳು ತುಂಬ ದೂರಗಳಿಂದ ಬಂದು ಅವರವರ ಬೇಡಿಕೆಗಳನ್ನು ಇಲ್ಲಿ ಶಿವನಿಗೆ ಅರ್ಪಿಸ್ತಾ ಇದ್ದಾರೆ. ಭಾಳ ಒಳ್ಳೆಯದಾಗ್ತಾ ಇರೋ ಕಾರಣಕ್ಕೆ ಜನಗಳು ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಮತ್ತು ಇದು ಮಹಾಶಿವರಾತ್ರಿ ಪ್ರಯುಕ್ತ ಇವತ್ತು ಭಾಳ ಜನ ಬಂದು ಅವರ ದರ್ಶನಗಳನ್ನು ಮಾಡಿ ಅವರವರ ಕೋರಿಕೆಗಳನ್ನ ದೇವರ ಹತ್ರ ಹೇಳಿ ಹೋಗ್ತಾ ಇದ್ದಾರೆ. ಹಂಗಾಗಿ ಭಾಳ ಒಳ್ಳೇದಾಗ್ತಾ ಇದೆ ಅಂತ ನಮಗೂ ಅನಿಸ್ತಾ ಇದೆ, ಮತ್ತು ನಮಗೂ ತುಂಬ ಒಳ್ಳೇದಾಗಿದೆ. ನಾವು ಇದೇ ಥರ ನಮಗೆ ಮನೆ ಅಭಿವೃದ್ಧಿಗಳಾಗಲಿ, ಬಿಸ್ನೆಸ್ಗಳಲ್ಲಾಗಲಿ, ಮಕ್ಕಳು ವಿದ್ಯಾಬುದ್ಧಿ ಒಳ್ಳೆಯದರಲ್ಲಿ ನಮಗೂ ಅಷ್ಟೇ ಭಾಳ ಒಳ್ಳೆಯದಾಗಿದೆ. ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಸಕಲ ಸಂಪತ್ತು ಮತ್ತು ದೇವರು ಪ್ರಾಪ್ತಿ ಮಾಡಿದ್ದಾನೆ ನಮಗೆ. ಹಂಗಾಗಿ ನಾವು ಪ್ರತಿನಿತ್ಯ ದೇವಸ್ಥಾನಗಳಿಗೆ ಬಂದು. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಾನ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ ಬೆಳಗ್ಗೆ 2:30ಕ್ಕೆ ಮಹಾಗಣಪತಿಯ ಪೂಜೆ, ಪುಣ್ಯಾಹ, ಹಾಗೆ ಶ್ರೀ ಸ್ವಾಮಿಗೆ ಮಹಾರುದ್ರಾಭಿಷೇಕ, ಪುಷ್ಪಾಲಂಕಾರ ಸೇವೆ, ಮತ್ತು ಸಂಜೆ 4ರಿಂದ ಮಧ್ಯರಾತ್ರಿ 12:30ರವರೆಗೂ ಸಹ 4 ಯಾಮಗಳಲ್ಲಿ ಸ್ವಾಮಿಗೆ ಮಹಾರುದ್ರಾಭಿಷೇಕ ನೆರವೇರುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ಕಾಶಿ ವಿಶ್ವನಾಥ ಸ್ವಾಮಿ ಎಲ್ಲ ರೀತಿಯಲ್ಲೂ ಸಹ ಭಕ್ತರ ಅಭಿಷ್ಟಗಳೇನಿದೆ ಅದನ್ನೆಲ್ಲ ಈಡೇರಿಸ್ಕೊಂಡು ಬಂದಿದ್ದಾನೆ. ಹಾಗಾಗಿ ಎಲ್ಲ ಭಕ್ತಾದಿಗಳೂ ಸಹ ಅಂದರೆ ಪ್ರದೋಷ ಕಾಲ ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು, ಮತ್ತು ನಾಡಿ ಜ್ಯೋತಿಷನೂ ಬಹಳ ವಿಶೇಷವಾಗಿರುವಂಥದ್ದು. ಯಾರೇ ಬಂದರೂ ಆ ಭಗವಂತ ಇಲ್ಲಿ ಖಂಡಿತವಾಗ್ಲೂ ಕೈ ಹಿಡಿಸಿ ನಡೆಸುವಂಥದ್ದಾಗತ್ತೆ. ಓಕೆ ಗುರುಗಳು, ಇವತ್ತು ಶಿವರಾತ್ರಿ ಅಂದರೆ ತುಂಬ ಹೇಳಿದ್ರಿ ನೀವು. ಜೊತೆಗೆ ಇವತ್ತು ತೀರ್ಥ ಸ್ನಾನ ಮತ್ತು ಅಭಿಷೇಕ ತುಂಬ ವಿಶೇಷವಾಗಿರುತ್ತೆ ಈ ದೇವಸ್ಥಾನದಲ್ಲಿ. ಅಂದರೆ ಇವತ್ತಿಂದ ಏನು ಪ್ರೋಗ್ರಾಮ್ ಇರುತ್ತೆ ಅಂತ ಟೋಟಲ್? ಇವತ್ತಿನ ಬೆಳಗ್ಗೆ 2:30ಕ್ಕೆ ಅದೇ ಸ್ವಾಮಿಗೆ ಮಹಾಗಣಪತಿಯ ಪೂಜೆ, ಹಾಗೆ ಪುಣ್ಯಾಹ, ಮಹಾರುದ್ರಾಭಿಷೇಕ ನೆರವೇರಿದೆ. ಮತ್ತು ಸಂಜೆ 4 ಗಂಟೆಯಿಂದ ಮತ್ತೆ ಮಧ್ಯರಾತ್ರಿ 12:30ರವರೆಗೂ ಸಹ ಸ್ವಾಮಿಗೆ 4 ಯಾಮದಲ್ಲಿ ಮಹಾರುದ್ರಾಭಿಷೇಕ ಸೇವೆ ನಡೆಯುವಂಥದ್ದು, ಹಾಗೆ ಅಷ್ಟಾವಧಾನ ಸೇವೆ ನಡೆಯುವಂಥದ್ದು. ಮತ್ತು ಇಲ್ಲಿ ಜಾಗರಣೆ ಪ್ರಯುಕ್ತವಾಗಿ ಸಂಜೆ ಶ್ರೀ ಕುರುಕ್ಷೇತ್ರ ಎಂಬತಕ್ಕಂತಹ ಮಹಾನಾಟಕವನ್ನು ಸಾನ್ನಿಧ್ಯದಲ್ಲಿ ಏರ್ಪಾಡು ಮಾಡುವಂಥದ್ದಾಗಿದೆ. ಹಾಗಾಗಿ ಜಾಗರಣೆ ಪ್ರಯುಕ್ತವಾಗಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ನಾಟಕನ ಏರ್ಪಾಡು ಮಾಡುವಂಥದ್ದಾಗಿದೆ. ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಶಿವಲಿಂಗಕ್ಕೆ ಬೀಳೋದೊಂದು ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ. ಹೌದು, ಇನ್ನೇನು 7:03 ಕರೆಕ್ಟಾಗೆ ಸ್ವಾಮಿ ಮೇಲೆ ಸೂರ್ಯನ ರಶ್ಮಿ ಬೀಳುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದಾಗತ್ತೆ. ಪ್ರತಿ ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಬೀಳುವಂಥದ್ದು ಸ್ವಾಮಿ ಮೇಲೆ ವಿಶೇಷ. ಯಾಕೆ ಅಂದರೆ ಸ್ವಾಮಿಯ ಸಾನ್ನಿಧ್ಯ ಬಂದು ರಥಸಪ್ತಮಿಯ ದಿನ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಇದು ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥ ಸಾನ್ನಿಧ್ಯ ಆಗಿರೋದ್ರಿಂದ ಬಹಳ ವಿಶೇಷವಾಗಿರುವಂಥ ಸಾನ್ನಿಧ್ಯ ಇದಾಗಿರುತ್ತೆ. ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ನೋಡುವಂಥ ವೀಕ್ಷಕರು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ? ಅಟ್ಟೂರು ಗ್ರಾಮ, ಯಲಂಕ, ಬೆಂಗಳೂರು.